ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದಾದ್ಯಂತ ಇರುವಂತಹ ದೇಶದ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಹೌದು, ಸೂರ್ಯ ಗ್ರಹಣದಂದು ಮಹಾಯೋಗ ಶುರುವಾಗಲಿದೆ ಸ್ನೇಹಿತರೆ. 3 ರಾಶಿಯವರಿಗೆ ಭಾರಿ ಅದೃಷ್ಟವನ್ನ ತಂದು ಕೊಡಲಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಯಾವ ರಾಶಿಯವರಿಗೆ ಮಹಾಯೋಗ ಕೂಡಿ ಬರಲಿದೆ ಮತ್ತು ಯಾವ ರಾಶಿಯವರಿಗೆ ಅದೃಷ್ಟ ಇಲ್ಲ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನ ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರೆ. ಜ್ಯೋತಿಷದ ಲೆಕ್ಕಾಚಾರಗಳ ಪ್ರಕಾರ ಆಗಸ್ಟ್ ತಿಂಗಳಿನಲ್ಲಿ ಅತ್ಯಂತ ಅಪರೂಪದ ಹಾಗೂ ಮಹತ್ವದ ಗ್ರಹ ಸಂಯೋಜವೊಂದು ಸಂಭವಿಸಲಿದೆ ಸ್ನೇಹಿತರೆ. ನವಗ್ರಹಗಳಲ್ಲಿ ಮನಸ್ಸು, ಭಾವನೆ ಹಾಗೂ ಮಾನಸಿಕ ನೆಮ್ಮದಿಗಳಿಗೆ ಕಾರಕನಾಗಿರುವ ಚಂದ್ರನು ಅತ್ಯಂತ ವೇಗವಾಗಿ ಸಂಚರಿಸುವ ಗ್ರಹವಾಗಿದ್ದು ಆಗಸ್ಟ್ 11ರಂದು ಕರ್ಕಾಟಕ ರಾಶಿಯವರಿಗೆ ಪ್ರವೇಶಿಸಲಿದ್ದಾನೆ ಸ್ನೇಹಿತರೆ. ಕರ್ಕಾಟಕ ರಾಶಿಯಲ್ಲಿ ಈಗಾಗಲೇ ಬಲಿಷ್ಠವಾಗಿರುವಂತಹ ಗುರುವಿನೊಂದಿಗೆ ಚಂದ್ರನು ಸೇರುತ್ತಿರುವುದರಿಂದ ಅತ್ಯಂತ ಶುಭಪ್ರದವಾದ ಗಜಕೇಸರಿ ರಾಜಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ. ಇದರೊಂದಿಗೆ ಸೂರ್ಯ ಮತ್ತು ಬುಧನ ಸಂಯೋಗವು ಕೂಡ ನಡೆಯಲಿದೆ ಸ್ನೇಹಿತರೆ. ವಿಶೇಷವೇನೆಂದ್ರೆ ಆಗಸ್ಟ್ 12ರಂದು ವರ್ಷದ ಕೊನೆಯ ಸೂರ್ಯ ಗ್ರಹಣವು ಕೂಡ ಸಂಭವಿಸುತ್ತಿದ್ದು, ಈ ಖಗೋಳ ವಿದ್ಯಮಾನಗಳ ನಡುವೆ ರೂಪುಗೊಳ್ಳುತ್ತಿರುವಂತಹ ಗ್ರಹ ಬಲವು ಕೂಡ ಕೆಲವು ರಾಶಿಯವರ ಜಾತಕದಲ್ಲಿ ಹಠಾತ್ ಧನಲಾಭ ಹಾಗೂ ಸಂಯೋಗಗಳನ್ನ ತರಲಿದೆ ಸ್ನೇಹಿತರೆ. ಈ ಅಪರೂಪದ ಸಂಯೋಗದಿಂದ ಮುಂಬರುವಂತಹ ದಿನಗಳಲ್ಲಿ ಪ್ರಮುಖವಾಗಿ 3 ರಾಶಿಯವರ ಜೀವನದಲ್ಲಿ ಸುವರ್ಣ ಯೋಗ ಆರಂಭವಾಗುವ ಲಕ್ಷಣಗಳಿವೆ ಸ್ನೇಹಿತರೆ. ಈ ರಾಶಿಗಳ ವಿವರ ಇಲ್ಲಿದೆ ಸ್ನೇಹಿತರೆ. ಕರ್ಕಾಟಕ ರಾಶಿ, ಆತ್ಮವಿಶ್ವಾಸ ಹೆಚ್ಚಳ, ಉದ್ಯೋಗದಲ್ಲಿ ಬಡ್ತಿ ಹೆಚ್ಚಾಗುತ್ತಿರುವುದು ಕಾಣುಬರುತ್ತಿದೆ ಸ್ನೇಹಿತರೆ. ಕರ್ಕಾಟಕ ರಾಶಿಯವರ ಲಗ್ನ ಸ್ಥಾನದಲ್ಲಿಯೇ ಚಂದ್ರ ಮತ್ತು ಗುರು ಒಂದಾಗಲಿದೆ ಸ್ನೇಹಿತರೆ. ಗಜಕೇಸರಿ ರಾಜಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ. ಇದರಿಂದಾಗಿ ಈ ರಾಶಿಯವರಿಗೆ ಹಲವು ದಿನಗಳಿಂದ ಕಾಯುತ್ತಿದ್ದಂತಹ ಶುಭ ದಿನಗಳು ಸಿಗಲಿವೆ ಸ್ನೇಹಿತರೆ. ಉದ್ಯೋಗ, ವ್ಯವಹಾರ, ಕೆಲಸದ ಸ್ಥಳಗಳಲ್ಲಿ ಹೊಸ ಜವಾಬ್ದಾರಿಗಳು, ಬಡ್ತಿ ಅಥವಾ ವೇತನ ಹೆಚ್ಚಳದ ಯೋಗವಿದೆ ಸ್ನೇಹಿತರೆ. ಉದ್ಯಮಿಗಳು ರೂಪಿಸಿದಂತಹ ಹೊಸ ನಿಯಮಗಳು ಯಶಸ್ವಿಯಾಗಿ ನಗದು ಹರಿದು ಬರಲಿದೆ ಸ್ನೇಹಿತರೆ. ವೈಯಕ್ತಿಕ ಜೀವನ, ಮಾನಸಿಕ ಒತ್ತಡಗಳು ದೂರವಾಗಿ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಲಿದೆ ಸ್ನೇಹಿತರೆ. ಆತ್ಮವಿಶ್ವಾಸದಿಂದ ಕೈಗೊಳ್ಳುವಂತಹ ನಿರ್ಧಾರಗಳು ಉತ್ತಮ ಫಲ ನೀಡಲಿದೆ ಸ್ನೇಹಿತರೆ. ಇನ್ನು ಕನ್ಯಾ ರಾಶಿ, ಹಠಾತ್ ಧನಲಾಭ, ಬಾಕಿ ಹಣ ವಾಪಸ್. ಹೌದು, ಕನ್ಯಾ ರಾಶಿಯ 11ನೇ ಲಾಭ ಸ್ಥಾನದಲ್ಲಿ ಈ ಯೋಗ ರೂಪುಗೊಳ್ಳುತ್ತಿರುವುದರಿಂದ ಹಣಕಾಸಿನ ಸ್ಥಿತಿಯಲ್ಲಿ ಪ್ರಚಂಡ ಸುಧಾರಣೆ ಕಂಡು ಬರಲಿದೆ ಸ್ನೇಹಿತರೆ. ಆರ್ಥಿಕತೆ ಮರಳಿ ಬರುವುದಿಲ್ಲ, ಅಂದುಕೊಂಡಿದ್ದಿಲ್ಲ ಬಾಕಿ ಹಣ ಕೈ ಸೇರಲಿದೆ ಸ್ನೇಹಿತರೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿದ್ದು, ವ್ಯವಹಾರ ವಿಸ್ತರಣೆಗೆ ಅತ್ಯುತ್ತಮ ಸಮಯ ಸಿಗಲಿದೆ ಸ್ನೇಹಿತರೆ. ಸಾಮಾಜಿಕ ಗೌರವ, ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವ ಹಾಗೂ ಪ್ರತಿಷ್ಠೆ ಹೆಚ್ಚಾಗಲಿದೆ ಸ್ನೇಹಿತರೆ. ಮನಸ್ಸಿನಲ್ಲಿದ್ದಂತಹ ಪ್ರಮುಖ ಆಸೆಯೊಂದು ಕೂಡ ಈಡೇರಿ ಕುಟುಂಬದ ಸದಸ್ಯರೊಂದಿಗೆ ಸಂತಸದ ಲಕ್ಷಣಗಳು ಕೂಡ ಕಳೆಯಲಿದೆ ಸ್ನೇಹಿತರೆ. ಇನ್ನು ಮೀನ ರಾಶಿ, ಶಿಕ್ಷಣ, ಸೃಜನಶೀಲ ಕ್ಷೇತ್ರದಲ್ಲಿ ಭಾರಿ ಯಶಸ್ಸು ಕಾಣಲಿದ್ದೀರಿ ಸ್ನೇಹಿತರೆ. ಮೀನ ರಾಶಿಯ 5ನೇ ಮನೆಯಲ್ಲಿ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತಿರುವುದರಿಂದ ಶನಿಯ ಹಿಮ್ಮುಖ ಚಲನೆಯು ಕೂಡ ನಡೆಯುತ್ತಿದ್ದು, ಈ ರಾಶಿಯವರಿಗೆ ಪ್ರಗತಿಯ ಬಾಗಿಲುಗಳು ತೆರೆಯಲಿದೆ ಸ್ನೇಹಿತರೆ. ಹೌದು, ಶಿಕ್ಷಣ ಹಾಗೂ ವೃತ್ತಿ, ವಿದ್ಯಾರ್ಥಿನಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಉನ್ನತ ಶಿಕ್ಷಣದಲ್ಲಿ ಅತ್ಯುತ್ತಮ ಯಶಸ್ಸು ಸಿಗಲಿದೆ ಸ್ನೇಹಿತರೆ. ಇನ್ನು ಬರಹಗಾರರು, ಶಿಕ್ಷಕರು ಹಾಗೂ ಸಲಹೆಗಾರರು ಹಾಗೂ ಕಲಾ ಕ್ಷೇತ್ರದಲ್ಲಿ ಇರುವಂತಹ ಹೊಸ ವೇದಿಕೆ ಮತ್ತು ಮನ್ನಣೆ ಸಿಗಲಿದೆ ಸ್ನೇಹಿತರೆ. ಆದಾಯ, ಧನ ಹರಿವು ಸ್ಥಿರವಾಗಿದ್ದು ಆರ್ಥಿಕ ಚಿಂತನೆಗಳು ಕೂಡ ಕಳೆಯಲಿದೆ ಸ್ನೇಹಿತರೆ. ಸಮಾಜದಲ್ಲಿ ನಿಮ್ಮ ಸಲಹೆ ಮತ್ತು ಮಾತುಗಳಿಗೆ ಗೌರವ ಸಿಗಲಿದೆ ಸ್ನೇಹಿತರೆ.